ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ K11 NVNಗೆ ಸ್ವಾಗತ ಸುಸ್ವಾಗತ. ಆ್ಯಕ್ಚುಲಿ ಆಫ್ಟರ್ ಲಾಂಗ್ ಬ್ಯಾಕ್ ನಾನು ಇವಾಗ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಒಂದು ವರ್ಷ ಆಗ್ಬಿಟ್ಟಿತ್ತು ನಾನು ಕಂಟೆಂಟ್ ಮಾಡಿ. ಸೊ ಹಾಗಾಗಿ ಒಂದು ವರ್ಷದ ನಂತರ ಇವತ್ತು ನಾನೊಂದು ಹೊಸದಾಗಿ ಒಂದು ಕಂಟೆಂಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ಎಲ್ಲಿ ಅಂತಂದು ಸುಕ್ಷೇತ್ರವಾದಂತಹ ಒಂದು ಅರುಣಾಚಲಂ ಅನ್ನೋ ಒಂದು ದೇವಸ್ಥಾನದಿಂದ. ಈ ಒಂದು ಅರುಣಾಚಲಂ ದೇವಸ್ಥಾನದ ತಮಿಳುನಾಡಿನ ಯಾವುದು ಊರು? ತಿರುವಣ್ಣಾಮಲೈ ಎಂಬ ಊರಿನಲ್ಲಿದೆ ಈ ಒಂದು ಅರುಣಾಚಲಂ. ಈ ಒಂದು ಕ್ಷೇತ್ರದ ವಿಶೇಷತೆ ಏನೇನಿದೆ, ಈ ಕ್ಷೇತ್ರಕ್ಕೆ ಬಂತು ಅಂತಂದರೆ ದೇವಸ್ಥಾನ ಒಂದು ದರ್ಶನ ಮಾಡಿ 14 ಕಿಲೋಮೀಟ್ರಲ್ಲಿ ಪ್ರದಕ್ಷಿಣೆ ಹಾಕಬೇಕು. 14 ಕಿಲೋಮೀಟ್ರ್ ಗಿರಿ ಪ್ರದರ್ಶನ ಹಾಕಬೇಕು. ಸೊ ನೋಡೋಣ ಬನ್ನಿ ಹೇಗಿರುತ್ತೆ. ಇವಾಗ ನಾವಿಷ್ಟು ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. 14 ಕಿಲೋಮೀಟ್ರ್ ಆದಮೇಲೆ ಯಾವ ರೀತಿ ನಡ್ಕೊಂಡು ಹೋಗ್ತೀವಿ, ನಮ್ಮ ರೂಪುರೇಷೆ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ನಾವಿದ್ದೀವಿ ಪ್ರೆಸೆಂಟ್ ಇವಾಗ ರಾಜಗೋಪುರ ಗಿರಿ ಪ್ರದಕ್ಷಿಣೆ ಒಂದು ಸ್ಥಳದಲ್ಲಿದ್ದೀವಿ. ಈ ಒಂದು ದೇವಸ್ಥಾನದಿಂದ ನಾವು ಒಂದು ಪ್ರದಕ್ಷಿಣೆ ಮಾಡಿಕೊಂಡು 14 ಕಿಲೋಮೀಟ್ರ್ ಗಿರಿ ಪ್ರದಕ್ಷಿಣ ಒಂದು ಪ್ರಕ್ರಿಯೆ ಏನಿದೆ ಅದನ್ನು ನಾವೀಗ ಕೈಗೊಳ್ಬೇಕೀಗ. ನೋಡೋಣ, ತುಂಬ ಅಂದರೆ ತುಂಬ ಜನ ಇದ್ದರು, ಸಂಡೇ ಬೇರೆ ಅಲ್ಲ. ಸೊ ನೋಡೋಣ ಹೇಗಿರುತ್ತೆ ಅಂತ. ಇವಾಗ ನಾನೇನು ತೋರಿಸ್ತೆ ರಾಜಗೋಪುರ ಒಂದು ಗೋಪುರ ಅಲ್ಲೆಲ್ಲ. ಈಗ ಯಾರೇ ಒಂದು 14 ಕಿಲೋಮೀಟ್ರ್ ಗಿರಿ ಪ್ರದರ್ಶನ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಈ ಒಂದು ಗೋಪುರ ಹತ್ರ ಬಂದು ದೇವ್ರ ಹತ್ರ ನಾವು ಭಕ್ತಿಯಿಂದ ಕೇಳಿಕೊಂಡು ಒಂದು ಕರ್ಪೂರ ಬರುತ್ತೆ. ಕರ್ಪೂರನ ಇಲ್ಲಿ ಹಚ್ಚಿ ನಾವು ಮನಸ್ಸಿಟ್ಟು ದೇವ್ರ ಹತ್ರ ಕೇಳ್ಕೊಂಡು ಇಲ್ಲಿಂದ ನಾವೊಂದು ಗಿರಿ ಪ್ರದರ್ಶನ ಒಂದು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಆ್ಯಕ್ಚುಲಿ ಟೆಂಪಲಿಂದ ಬರ್ಬೇಕಾದ್ರೆ ಇಲ್ಲಿ ದೊಡ್ಡದಾಗಿ ಬೋರ್ಡ್ ಹಾಕಿರ್ತಾರೆ, ವೇಟು ಗಿರಿವಾಲಂ ಗಿರಿ ಪ್ರದಕ್ಷಿಣೆಗೆ ದಾರಿ ಅಂತ. ದೇವಸ್ಥಾನದಿಂದ ಬಂದು ಈ ಒಂದು ರೋಡಿಂದ ನಾವು ಒಂದು ಗಿರಿ ಪ್ರದಕ್ಷಿಣೆಯನ್ನು ಸ್ಟಾರ್ಟ್ ಮಾಡಬೇಕು. ಆ್ಯಕ್ಚುಲಿ ಇವಾಗ ಒಂದು ಅರ್ಲಿ ಮಾರ್ನಿಂಗ್ ಒಂದು 5 ಗಂಟೆ ಆಗ್ತಾಯಿದೆ. ನಂಬಕ್ಕೆ ಆಗ್ತಾಯಿಲ್ಲ ಇದೊಂದು 5 ಗಂಟೆ ಆಗ್ತಿದೆ ಅಂತಂದರೆ ಅಷ್ಟೊಂದು ಜನ, ಅಷ್ಟು ಕ್ರೌಡ್ ಇದೆ ಇಲ್ಲಿ. ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಇಲ್ಲಿ ಹುಣ್ಣಿಮೆ ಟೈಮು ಮತ್ತು ಏಕಾದಶಿ ಅಂತ ವಿಶೇಷ ದಿನ ಏನು ಬರುತ್ತೆ ಅವತ್ತಿನ ದಿನ ಇಲ್ಲಿ ಕಾಲಿಡೋಕ್ಕೆ ಆಗಲ್ಲ, ಅಷ್ಟು ಕ್ರೌಡ್ ಇರುತ್ತೆ. ಸಾವಿರ ಅಲ್ಲ ಲಕ್ಷಾಂತರ ಜನ ಇಲ್ಲಿಗೆ ಈ ಒಂದು ಕ್ಷೇತ್ರಕ್ಕೆ ಪಾಲ್ಗೊಳ್ತಾರೆ ಗಿರಿ ಪ್ರದಕ್ಷಿಣೆ ಮಾಡೋಕ್ಕೆ. ನೋಡ್ತಾ ಇದ್ದೀರಲ್ಲ ಈ ಕ್ಯೂ ಕಾಣಿಸ್ತಾ ಇರೋದು ದೇವ್ರ ದರ್ಶನ ಮಾಡೋಕ್ಕೆ. ನಾವು ಇವಾಗ ಪ್ರದಕ್ಷಿಣೆ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ 14 ಕಿಲೋಮೀಟ್ರು. ಐ ಥಿಂಕ್ ಇವರೆಲ್ಲ ಒಂದು 14 ಕಿಲೋಮೀಟ್ರ್ ಪ್ರದಕ್ಷಿಣೆ ಮುಗಿಸ್ಕೊಂಡು ಬಂದು ಇಲ್ಲಿ ದೇವ್ರ ದರ್ಶನ ಕಾಯ್ತಾ ಇರಬೇಕು ಅಂತ ಅನಿಸುತ್ತೆ. ಬಟ್ ನೋಡೋಣ, ಆಲ್ರೆಡಿ ಇವಾಗ 1 ಕಿಲೋಮೀಟ್ರ್ ನಾವು ಒಂದು ಕಂಪ್ಲೀಟ್ ಮಾಡಿಲ್ಲ, ಈಗ ಸ್ಟಾರ್ಟ್ ಮಾಡಿದ್ದೀವಲ್ಲ. ಲೈಟಾಗಿ ಸುಸ್ತಾಗ್ತಾ ಇದೆ. ಇನ್ನು 14 ಕಿಲೋಮೀಟ್ರ್ ಹೆಂಗೆ ನಡೀತೀನಿ ಅನ್ನೋದೇ ನನಗೆ. ಹಾಂ ಬ್ರೋ, ನಮ್ಮ ಫ್ರೆಂಡು ಇಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ. ಹಿಂಗೆ ಹೋಗ್ಬೇಕು, ಈ ಕಡೆ ಬರಬೇಕು ಅಂತ. ಅಲ್ಲಿ ತೋರಿಸಿ ಬನ್ನಿ, ಅಲ್ಲೊಂದು ಗೋಪುರ ಕಾಣ್ತಾ ಇದೆ. ಎಷ್ಟು ಎತ್ತರ ಇದೆ ಅಂತಂದರೆ ಈ ಗೋಪುರ. ಅದ್ರ ತಮಿಳ್ನಾಡು ಕಡೆ ಒಂದು ಟೆಂಪಲ್ ನೋಡೋಕ್ಕೆ ಒಂದು ಚೆಂದ. ಆ ಗೋಪುರ ಆಗಿರ್ಬೋದು, ಆ ಗೋಪುರ ಮೇಲೆ ಒಂದು ಚಿಕ್ಕ ಚಿಕ್ಕ ವಿಗ್ರಹ ಕೆತ್ತಿರ್ತಾರಲ್ಲ, ಅದು ನೋಡೋದೇ ಒಂದು ಚೆಂದ. ಆ್ಯಕ್ಚುಲಾಗಿ ನಾನೊಂದು ಮಾರಲ್ ಆಫ್ ದಿ ಸ್ಟೋರಿ ಹೇಳ್ತೀನಿ. ಈ ಒಂದು ಪ್ಲೇಸು ತಿರುವಣ್ಣಾಮಲೈ ಅರುಣಾಚಲಂ ಅನ್ನೋ ದೇವಸ್ಥಾನ ಒಂದು ಹೇಗೆ ಇಲ್ಲಿ ಇಷ್ಟೊಂದು ಫೇಮಸ್ ಆಯಿತು, ಇದಕ್ಕಿಂತ ಮುಂಚೆ ಹಿಂದೆ ಹೇಗಿತ್ತು ಅಂತ ಒಂದು ಚಿಕ್ಕದಾಗಿ ಒಂದು ವಿವರಣೆ ಕೊಡ್ತೀನಿ. ಏನಪ್ಪ ಅಂತಂದರೆ ಒಬ್ಬ ಸಾಧು ಸಂತ ಒಬ್ಬ ಸ್ವಾಮೀಜಿ ಹೇಳ್ತಾರೆ, ಅದು ಲಾಕ್ಡೌನ್ ಆದಮೇಲೆ ನಿನಗೆ ಒಂದು ಶಿವನ ಒಂದು ಸಂಪೂರ್ಣ ಒಂದು ಭಕ್ತಿ ಬೇಕು, ಅವನ ಒಂದು ಶಿವನನ್ನು ಒಲಿಬೇಕು ಅಂತಂದರೆ ನೀನು ಕೇದಾರ್ನಾಥ್ಗೆ ಹೋಗೋದು ಬೇಡ, ಹಿಮಾಲಯಕ್ಕೆ ಹೋಗೋದು ಬೇಡ, ತಮಿಳುನಾಡಿನ ತಿರುವಣ್ಣಾಮಲೈ ಅರುಣಾಚಲಂ ಅನ್ನೋ ಒಂದು ಸ್ಥಳ ಏನಿದೆ ಆ ದೇವಸ್ಥಾನದ ಒಂದು 14 ಕಿಲೋಮೀಟ್ರ್ ನೀನೊಂದು ಗಿರಿ ಪ್ರದರ್ಶನ ಮಾಡಿದರೆ ಶಿವ ನಿನಗೆ ಒಲಿತಾನೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಒಬ್ಬ ಸನ್ಯಾಸಿ, ಸಾಧು ಸನ್ಯಾಸಿ. ಅದಾಗಿದ್ದೊಂದು ನೆಕ್ಸ್ಟ್ ಒಂದು ವೀಕ್ ನೋಡಿ
ಫುಲ್ ಜನವೋ ಜನ ಈ ಒಂದು ಕ್ಷೇತ್ರಕ್ಕೆ. ನೋಡೋಣ ಆ ಒಂದು ಭಕ್ತಿ ನಮ್ಮ ಸನಾತನವನ್ನದೇನೇ ಒಂದು ಪವರ್ ಶಕ್ತಿ ಏನಿದೆ ಅದು ನಮ್ಮ ಒಂದು ಮನಸ್ಸಿಗೆ ಮುಟ್ಬಿಡುತ್ತೆ. ಸನಾತನದ ಒಂದು ಪವರು. ಸಾಧು ಸಂತರುಗಳನ್ನ ನಾವು ಹಿಮಾಲಯಕ್ಕೆ ಹೋಗಿ ನೋಡಬೇಕು ಅಂತ ಏನಿಲ್ಲ. ಈ ತಿರುವಣ್ಣಾಮಲೈ ಬಂತು, ತಿರುವಣ್ಣಾಮಲೈ ಅರುಣಾಚಲಂ ಒಂದು ಕ್ಷೇತ್ರ ಏನಿದೆ ಅಲ್ಲಿಗೆ ಬಂತು ಅಂತಂದ್ರೂ ಈ ಸಾಧು ಸಂತರುಗಳು ಕಾಣಬಯಸ್ತಾರೆ. ಅಲ್ಲಿಂದ ನಡ್ಕೊಂಡು ಬರ್ತಾ ಮೊದಲನೇ ಒಂದು ದೇವಸ್ಥಾನ ಸಿಕ್ತು. ಈ ಟೆಂಪಲಲ್ಲಿ ವಿಸಿಟ್ ಆಗಿ ಒಂದು ಭಕ್ತಿಪೂರ್ವಕವಾಗಿ ಕೈ ಮುಕ್ಕೊಳ್ಳೋಣ ಅಂತ. ಶ್ರೀ ವಿಘ್ನೇಶ್ವರ ಸ್ವಾಮಿ ಗಣಪತಿ ಒಂದು ಆಶೀರ್ವಾದ ನಮ್ಮ ಮೇಲೆ ಯಾವುದೇ ರೀತಿ ಸುಸ್ತಾದಂಗೆ ಎಂದು ನೋಡ್ಕೊಳ್ಳಿ. ನಮ್ಮ ಕಾಣ್ತಾ ಇದೆ ನಿಮ್ಗೆ ಅಲ್ಲಿ ಏನು ಬೆಟ್ಟ ಕಾಣಿಸ್ತದೆ ಅದೇ ಬೆಟ್ಟ ಸುತ್ತನೇ ನಾವೀಗ ಗಿರಿ ಪ್ರದರ್ಶನ ಮಾಡಬೇಕಾಗಿರೋದು. ಆಗಲೇ ಬೆಳಕಾಗ್ತಾ ಇದೆ. ಬ್ಯಾಕ್ಗ್ರೌಂಡ್ ನೋಡಿ ಎಷ್ಟು ಸಕ್ಕದಾಗಿ ಕಾಣಿಸ್ತಾ ಇದೆ. ಸೂರ್ಯ ಉದಯ ಆಗ್ತಾ ಇದ್ದಾನೆ. ಮೋಡ ಅಂತೂ ಆಗಲೇ ಮಳೆ ಬರೋ ಥರ ಆಗ್ತಾ ಇದೆ. ಮತ್ತೇನಪ್ಪ ಅಂತಂದರೆ ಇಲ್ಲಿ ಈ ಬೆಳಿಗ್ಗೆ ಆಗಿಬಿಟ್ರೆ ನಮ್ಮ ಕಡೆ ಫುಲ್ ಚಳಿ, ಇಲ್ಲಂತೀವಿ ಶಕೆ. ಯಾಕಂತಂದರೆ ಈ ಒಂದು ಅರುಣಾಚಲಂ ಪ್ಲೇಸಿಂದ ಪಾಂಡಿಚೇರಿಗೆ ಜಸ್ಟ್ 120 ಕಿಲೋಮೀಟ್ರ್ ಅಷ್ಟೇ. ಹಾಗಾಗಿ ಸೀ ಸೈಡ್ ಅಲ್ವಾ, ಸಮುದ್ರ ಇರೋ ಕಡೆ, ಹಾಗಾಗಿ ಸ್ವಲ್ಪ ಶಕೆ ಜಾಸ್ತಿ ಈ ಕಡೆ. ಗುರುವೇ ನಿಜಾಗ್ಲೂ ನಾನೇನು ಅಂತ ಅಂದ್ಕೊಂಡಿದ್ದೆ 14 ಕಿಲೋಮೀಟ್ರ್ ಆರಾಮಾಗಿ ನಡೆದ್ಬಿಡ್ಬೋದು, ಗಿರಿ ಪ್ರದಕ್ಷಿಣೆ ಹಾಕ್ಬಿಡ್ಬೋದು ಅಂತ. ಅದಂತೂ ಮಿರಾಕಲ್. ನಾವು ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಫುಲ್ಲು ಕತ್ಲಾಗಿತ್ತು. ಬೆಳಗಿನ ಜಾವ ಒಂದು 5:30 ಆಗಿತ್ತು. ಇವಾಗ ನಡ್ಕೊಂಡು ಬರ್ತಾ ಇವಾಗ ಸದ್ಯಕ್ಕೆ 4 ಕಿಲೋಮೀಟ್ರ್ ಕಂಪ್ಲೀಟ್ ಮಾಡಿದ್ದೀವಿ. ಅದರಲ್ಲೂ ಒಂದು ಅಗ್ನಿಲಿಂಗ ಮತ್ತು ಯಮಲಿಂಗ ಅಂತ 2 ಲಿಂಗನ ನೋಡ್ಕೊಂಬಂದ್ವಿ. ಯಾಕಂತಂದರೆ ಇಲ್ಲಿ ಗಿರಿ ಪ್ರದಕ್ಷಿಣೆ ಮಾಡಬೇಕಾದ್ರೆ ಟೋಟಲಿ 9 ಲಿಂಗ ಪ್ರದಕ್ಷಿಣೆ ಮಾಡಬೇಕಾಗಿ ಒಂದು ಪ್ರತೀತಿ ಇದೆ. ಸೊ ಅದೇ ಒಂದು ಉದ್ದೇಶ ಇಲ್ಲಿ ಗಿರಿ ಪ್ರದಕ್ಷಿಣೆ ಮಾಡುವಂಥದ್ದು. 9 ಲಿಂಗ ಇಲ್ಲಿ ಪ್ರದಕ್ಷಿಣೆ ಹಾಕಿದ್ರೇ ಶಿವನ ಒಂದು ಅದು ನಮಗೆ ಒಲಿಯೋದು ಅಂತ. ಇವಾಗ ನೀವಿಲ್ಲಿ ನೋಡ್ತಾ ಇರೋದು ನೈಋತಿ ಲಿಂಗಮ್ ಅಂತ. ಇವಾಗ ನೈಋತಿ ಲಿಂಗಮ್ ಅಂತ ಬಂದಿದ್ದೀವಿ. ಆಲ್ಮೋಸ್ಟ್ 5 ಕಿಲೋಮೀಟ್ರ್ ನಾವೀಗ ಕವರ್ ಮಾಡಿದ್ದೀವಿ. ಪ್ರದಕ್ಷಿಣೆ ಮಾಡ್ತಾ ಇನ್ನು 9 ಕಿಲೋಮೀಟ್ರ್ ಇದೆ. ಆಲ್ಮೋಸ್ಟ್ ಬಾಡಿ ಬರ್ನಿಂಗ್ ಆಗ್ಬಿಟ್ಟಿದೆ. ವಾಕ್ ಮಾಡಿ ಇನ್ನೂ 9 ಕಿಲೋಮೀಟ್ರ್ ಇದೆ. ನೋಡೋಣ. ಯಪ್ಪ ಗಿರಿ ಪ್ರದರ್ಶನ ಅನ್ಕೊಂಡು ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಫೈನಲಿ ಇನ್ನು 3 ಕಿಲೋಮೀಟ್ರ್ ಇದೆ. ಇವಾಗ ಬೆಳಿಗ್ಗೆ 10 ಗಂಟೆ 5 ನಿಮಿಷ ಆಗಿದೆ. ಅರ್ಲಿ ಮಾರ್ನಿಂಗು 5:30ಗೆ ಬಿಟ್ವಿ. ಏನೊಂದು 2 ಅವರೆಲ್ಲ ಹೊಂಟಾಗ್ಬಿಡೋದು ಅಂತ ಝೂಮಲ್ಲಿ ಹೇಳ್ದು. ಆದರೆ ಇವಾಗಂತೂ ಅನಿಸ್ತಾ ಇದೆ ಕಾಲೆಲ್ಲ ಚುಮು ಅನಿಸ್ತಾ ಇದೆಯಲ್ಲ, ಆ ಥರ ಚುಮು ಅನಿಸ್ತಾ ಇದೆ. ನಿಜ ತುಂಬ ಕಷ್ಟಪಟ್ಟು ಒಳ್ಳೆ ಶ್ರದ್ಧೆಯಿಂದ ನಡೀತಾ ಇದ್ದೀವಿ. ಶಿವಪ್ಪನ ಕಣ್ತುಂಬ್ಕೊಳ್ಳೋಕ್ಕೆ 14 ಕಿಲೋಮೀಟ್ರ್ ನಡೀತೀನಿ ಅನ್ನೋದು ಸುಮ್ಮನೆ ಹೇಳಿ ಅಪ್ಪ. ಇನ್ನು ಟೋಟಲ್ಲು ಎಷ್ಟು 10 ಕಿಲೋಮೀಟ್ರ್ ಕಂಪ್ಲೀಟ್ ಮಾಡಿದ್ದೀವಿ. ಇನ್ನು ಜಸ್ಟ್ ಒಂದು 4 ಕಿಲೋಮೀಟರ್ ಅಷ್ಟು ಪೆಂಡಿಂಗ್ ಇದೆ. ಆಲ್ಮೋಸ್ಟ್ ನಿಯರ್ ಇದ್ದೀವಿ ಬರ್ತಾ. ಇಲ್ಲಿ ಒಂದು ತಿರುಪತಿ ವೆಂಕಟೇಶ್ವರ ಸ್ವಾಮಿ ಇದ್ದಾರೆ ನಮ್ಮ ಬ್ಯಾಕ್ಗ್ರೌಂಡು. ಬನ್ನಿ ಹಾಗೆ ಹೆಜ್ಜೆ ಆಗ್ತಾ ಹೋಗ್ತಾ ಇರೋಣ.
ಯಾಕಂದರೆ ಇನ್ನೂ ತುಂಬ ಲೇಟ್ ಆದಷ್ಟು ಹೆವಿ ಬಿಸಿಲು ಬರುತ್ತೆ. ಆಲ್ರೆಡಿ ಸ್ವೆಟ್ ಆಗಿಬಿಟ್ಟಿದ್ದೀನಿ. ಬೆಳಗಿನ ಜಾವ 5 ಗಂಟೆಲೇ ಇಲ್ಲಿ ಹೆವಿ ಸೆಕೆ ಆಗ್ತಾ ಇತ್ತು. ಇನ್ನು 10 ಗಂಟೆ ಆಗಿದೆ, ಕೇಳಬೇಕಾ ಹೇಳಿ ಅಪ್ಪ. ತೇಜ್ ಅವರೇ ಹೆಂಗ ಅನ್ಸ್ತಾ ಇದೆ? ಚೆನ್ನಾಗಿ ಅನಿಸ್ತಾ ಇಲ್ಲ. ಕಾಲೆಲ್ಲ ನೋಡ್ತಾರೆ, ಆಮೇಲೆ ಪಾದ ಎಲ್ಲ ಪದ ಹೇಳ್ತಾರೆ. ಅಪ್ಪಿ ಹೇಳ. ಮಟಾಸ್ ಮಟಾಸ್ ಮಾತೇ ಇಲ್ಲ ಅಬ್ಬಿ ಅವ್ರಿಗೆ, ಮಾತೇ ಬರ್ತಾ ಇಲ್ಲ. ಏನ್ ಹೇಳೋದು? ಬೆಳಗ್ಗೆ ಬರ್ತಿದ್ದ ದೋಸೆ ಬೇರೆ, ಈಗ ಹೋಗ್ತಿರೋ ದೋಸೆ ಬೇರೆ. ನಮ್ ತೇಜ್ ಅವರು DSLR ಕ್ಯಾಮ್ರಾ ಬೇರೆ ಎತ್ಕೊಂಡಿದ್ರು ಫೋಟೋ ಶೂಟ್ ಮಾಡೋಣ ಅಂತ. ಅದನ್ನ ತೆಗ್ದೇ ಇಲ್ಲ, ಕಾರಲ್ಲೇ ಇಟ್ಬಿಟ್ಟು ಬಂದಿದ್ವಿ. ಶ್ರೀ ಪರಮೇಶ್ವರ ಶಿವನನ್ನು ತುಂಬಿಸ್ಕೊಬೇಕಲ್ಲ, ನಮ್ಗೊಂದು ಒಳ್ಳೇದಾಗ್ಬೇಕಲ್ಲ. ಹಾಗಾಗಿ ಗಿರಿ ಪ್ರದರ್ಶನ ಮಾಡ್ತಾ ಇದ್ದೀವಿ. ಏನೊಂದು ನಂಬಿಕೆ. ಆಮೇಲೆ ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ಇಲ್ಲಿ ಆಟೋಗಳು ಕೂಡ ಕರ್ಕೊಂಡು ಹೋಗ್ತಾರೆ. ಇಲ್ಲಿ 9 ಲಿಂಗಗಳು ಏನಿದೆ, 9 ಲಿಂಗಗಳಿಗೂ ಆಟೋಗಳು ಕೂಡ ಕರ್ಕೊಂಡು ಹೋಗ್ತದೆ. ಏನಕ್ಕಂದ್ರೆ ಒಬ್ಬರಿಗೆ ಒಂದು ಗ್ರೂಪ್ ಅಂತ ಇರುತ್ತೆ. ಇಷ್ಟು ಜನಕ್ಕೆ ಸೇರಿ 1200 ರೂಪಾಯಿ ಚಾರ್ಜ್ ಮಾಡ್ತಾರೆ ಆಟೋ ಆದ್ರೆ. ಬೈಕ್ ಹಾಕಾದ್ರೂ ಚೆನ್ನಾಗಿರುತ್ತೆ. ಬಟ್ ಏನಪ್ಪಾ ಅಂತಂದ್ರೆ ಸ್ಟ್ರೆಂತ್ ಬೇಕು. ವಯಸ್ಸಾದವ್ರಿಗಂತೂ ಆಗಲ್ಲ, ತುಂಬ ಸುಸ್ತಾಗ್ಬಿಡುತ್ತೆ. ನಮ್ಗೇನೆ ಕಾಲು ಫುಲ್ ಪದಾರ್ಥ ಐತೆ. ಬನ್ನಿ, ಆಲ್ಮೋಸ್ಟ್ ನಿಯರ್ ಇದ್ದೀವಿ. ಇನ್ನೊಂದು 2.5 ಕಿಲೋಮೀಟರ್ ಇದೆ ಅಷ್ಟೇ. ಇನ್ನು ಅಲ್ಲಿ ದೇವಸ್ಥಾನ ಹತ್ರ ಹೋಗಿ ಇನ್ನು ಅಲ್ಲೊಂದು 2-3 ಅವರ್ಸ್ ನಿಂತ್ಕೊಬೇಕಂತ ಕ್ಯೂ ಅಲ್ಲಿ. ಅದೊಂದು ದೊಡ್ಡ ಟಾಸ್ಕ್ ಇದೆ. ನೋಡೋಣ, ಆಗಿದ್ದಾಗ್ಬಿಡ್ಲಿ. ಬೆಂಗಳೂರಿಂದ ಇಷ್ಟು ದೂರ ಬಂದಿದ್ದೀವಿ, ಕಷ್ಟಾದ್ರೂ ಪರವಾಗಿಲ್ಲ. ಶಿವನ ದರ್ಶನ ಮಾಡಿಕೊಂಡು ಪೀಸಾಗಿ ಬೆಂಗಳೂರು ಹೋಗೋಣ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಇವಾಗ ತುಂಬ ಡಿಸಪಾಯಿಂಟೆಡ್ ಆಗ್ತಾ ಇದೆ. ಸೊ ಅದು ಏನಕ್ಕೆ ಅಂತಂದರೆ, ಈ ತಿರುವಣ್ಣಾಮಲೈ ಅರುಣಾಚಲಂ ಪ್ರದಕ್ಷಿಣ, ಗಿರಿ ಪ್ರದಕ್ಷಿಣ ಅಂತ ಏನಿದೆ, ಕಂಪ್ಲೀಟ್ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡೆ. ಆಯ್ತಾ ಇಲ್ಲ ಗುರು. ಯಪ್ಪ, ಟೈಮ್ ಇವಾಗ 11:30 ಆಗ್ತಾ ಇದೆ. ಇನ್ನು ನಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು 3 ಕಿಲೋಮೀಟರ್ ಇದೆ. ನಡೀತಾ ಇದ್ದೀವಿ. ಆ ಡೆಸ್ಟಿನಿ ಅಂತೂ ಹತ್ರ ಸಿಗ್ತಾನೆ ಇಲ್ಲ. ಬಟ್ ಹೋಗ್ತಿರೋ ಮಾರ್ಗ ಮಾತ್ರ ಹೋಗ್ತಾನೇ ಇದೆ, ಸಿಗ್ತಾನೆ ಇಲ್ಲ. ಯಪ್ಪ, ಕಾಲಂತೂ ಫುಲ್ ಬಿದ್ದಬಿಟ್ಟೈತೆ ಗುರು, ಬಿದ್ದಬಿಟ್ಟೈತೆ. ಆಯ್ತಾ ಇಲ್ಲ. ಎಲ್ಲ ನಮ್ಮ ಗ್ಯಾಂಗ್ ಅವರೆಲ್ಲ ಫೋಟೋ ಶೂಟ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದೊಂದು ಜೊತೆ ಬಟ್ಟೆ ಎತ್ಕೊಂಡ್ಬಂದಿದ್ರು. ಈ ನಡ್ಕೊಂಡು ಹೋಗೋ ಅವಸ್ಥೆ ನೋಡ್ಬಿಟ್ಟು ಯಾವ ಫೋಟೋ ಶೂಟು ಬೇಡ, ಏನು ಬೇಡ ಅಂತ ಅಂದ್ಬಿಟ್ಟು ಇಷ್ಟಾಗ ದರ್ಶನ ಒಂದಾದ್ರೆ ಸಾಕು ಅನಿಸ್ತೈತೆ. ಇನ್ನು 2.5 ಕಿಲೋಮೀಟರ್ ನಡ್ಕೊಂಡು ಹೋಗೋದೇ ಐತೆ. ಇನ್ನೂ 2 ಲಿಂಗ ದರ್ಶನ ಇದೆ. ಇನ್ನು ಟೆಂಪಲ್ಗೆ ಹೋಗಿ ದರ್ಶನ ಮಾಡ್ತೀವಲ್ಲ, ಅದು ನಮ್ಮ ಮೈನ್ ಟಾಸ್ಕ್ ಇರೋದು. ಯಾಕಂತಂದ್ರೆ ಅಲ್ಲೋದ್ರೆ ಎಷ್ಟು ಅವರ್ ತಗೊಳ್ಳೋಗುತ್ತೆ ಅಂತ ಗೊತ್ತಿಲ್ಲ. ಇನ್ನು ಅಣ್ಣ ಫೈನಲಿ ಸತತ 6 ಗಂಟೆಗಳ ನಂತರ ಗಿರಿ ಪ್ರದಕ್ಷಿಣೆ ಹಾಕಿ ಫೈನಲಿ 12 ಗಂಟೆ ಎಲ್ಲ. ಈಗ 12 ಗಂಟೆಗೆ ನಾವೀಗ ರಾಜಗೋಪುರ ಹತ್ರ ಬಂದ್ವಿ. ಬೆಳಿಗ್ಗೆ ನಾವೆಲ್ಲಿ ದೇವರ ಆಶೀರ್ವಾದ ತಗೊಂಡು ಹೋದ್ವಿ, ಕರ್ಪೂರ ಹಚ್ಬಿಟ್ಟು ಹೋದ್ವಿ. ಇವಾಗ ಒಂದು ರೌಂಡ್ ಸುತ್ತಾಡ್ಕೊಂಡು ಇವಾಗ ಅದೇ ದರ್ಶನಕ್ಕೆ ಅಲ್ಲೇ ರಾಜಗೋಪುರ ಹತ್ರ ಬಂದ್ವಿ. ಇವಾಗ ದೇವ್ರನ್ನ ದರ್ಶನ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಈಗ ಮೇನ್ ಟಾಸ್ಕ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಎಷ್ಟು ಅವರ್ ತಗೊಳುತ್ತೆ ದೇವ್ರ ದರ್ಶನಕ್ಕೆ ಅಂತ. ನಡೆದು ಎಲ್ಲ ಕಾಲೆಲ್ಲ ಫುಲ್ಲು ಊಷ್ಟ ಆಗ್ಬಿಟ್ಟಿದೆ. ಇಲ್ಲಿ ಯಾವುದಾದ್ರೂ ಕಷ್ಟ ಆದ್ರೂ ಪರವಾಗಿಲ್ಲ, ಒಂದು 200 ರೂಪಾಯಿ ಟಿಕೆಟ್ ಇದ್ರೂ ತಗೊಂಡು ಬೇಗನೆ ಫಾಸ್ಟಾಗಿ ದರ್ಶನ ಮಾಡ್ಬಿಡೋಣ ಅಂತ ರೆಡಿ ಇದ್ದೀವಿ. ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಅದೇ ರಾಜಗೋಪುರ. ಇಲ್ಲಿ ದೇವ್ರ ದರ್ಶನಕ್ಕೆ ಆಲ್ರೆಡಿ ಕ್ಯೂ ಸ್ಟಾರ್ಟ್ ಆಗ್ಬಿಟ್ಟಿದೆ. ಆಲ್ರೆಡಿ ನಮ್ಮ ಹುಡುಗರಲ್ಲಿ ಇಲ್ಲಿ ಲೈನಲ್ಲಿ ಸೇರ್ಕೊಂಡ್ಬಿಟ್ಟಿದಾರ. ಇವಾಗ ಮಧ್ಯೆ ಮಿಡಲಲ್ಲಿ ಜಾಯ್ನ್ ಆಗೋಣ ಅಂತ ಇದ್ದೀವಿ. ಈಗ ಬ್ರೋ, ಯಾವಾಗ ಬಂದ್ರಿ? ಸಕಲ ಆರಾಮ ಆರಾಮ. ಸುರ್ಸಿ ಬಂದಿದ್ದೀನಿ. ಫೈನಲಿ
14+2 16 ಕಿಲೋಮೀಟರ್ ಗಿರಿ ಪ್ರದರ್ಶನ ಹಾಕಿ ಫೈನಲಿ ರಾಜಗೋಪುರ ಹತ್ರ ಬಂದು ದೇವಿ ದರ್ಶನ ಮಾಡೋಕ್ಕೆ ರೆಡಿಯಾಗಿದ್ದೀವಿ. ಶ್ರುತಿಯವರೇ ಏನು ಹೇಳ್ತೀರಾ ಇವತ್ತಿನ ಬಗ್ಗೆ? ಏನು ನಿಮ್ಗೇನಾಗ್ತಿದೆ? ಕಾಲು ಕುತ್ಕೊಂಡು ಒಂದು 2 ದಿನ ಮಾಡ್ಕೊಂಡು ಬರಬೇಕು. ಡೈರೆಕ್ಟಾಗಿ ಬಂದ್ರೆ ನಮ್ಮ ಕಾಲು ಎಬ್ಬೇಕ್ರೇನು ಕುದುರೆ ಕಾಲದಲ್ಲಿ ಆಗಿದೆ ಈಗ. ಬನ್ನಿ ಮುಂದೆ ಹೋಯ್ತವ್ರೆ. ಹೇಗಿತ್ತು ಫೈನಲಿ ರಾಜಗೋಪುರ ಹತ್ರ ಬಂದು ದರ್ಶನಕ್ಕೆ ಹೋಗಿ ರೆಡಿಯಾಗಿದ್ದೀವಿ. ಏನಂತ ಇದೆ? ದೇವ್ರನ್ನ ನೋಡಕ್ಕೆ ದೇವರಾಗಿ ಬಂದಿದ್ದೀವಿ. ಒಂದ್ಸಲ ಇನ್ನೊಂದ್ಸಲ ಹೇಳಿ. ದೇವ್ರನ್ನ ನೋಡಕ್ಕೆ ದೇವರಾಗಿ ಬಂದಿದ್ದೀವಿ. ಹೇಳಿ ಹೇಗಿತ್ತು ಇವತ್ತು? ಗಟ್ಟಿಯಾಗಿ ಮಾತಾಡಿ. ಕಾಲೆಲ್ಲ ಫುಲ್ ನೋವ್ತಾ ಇದೆ, ತುಂಬಾ ಕಷ್ಟನೇ. ಬಟ್ ಅದೇ ದೇವ್ರ ನೋಡಾದ್ಮೇಲೆ ಹೇಳ್ತೀವಿ ಹೆಂಗಿತ್ತು ಎಕ್ಸ್ಪೀರಿಯನ್ಸ್. ಹೌದಾ? ಕಷ್ಟಪಟ್ಟು ಬಂದಿರೋದಕ್ಕೆ ದೇವ್ರು ನೀಟಾಗಿ. ಪ್ರಿಯವ್ರೆ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಇವತ್ತು? ಕಷ್ಟಪಟ್ಟೇನಿಲ್ಲ, ಇಷ್ಟಪಟ್ಟು ಬಂದಿದೀವಿ. ಕಷ್ಟಪಟ್ಕೊಂಡು ಇಷ್ಟಪಟ್ಟು ದೇವ್ರ ನೋಡಕ್ ಬಂದಿದೀವಿ. ಸಕ್ಕದಾಗಿತ್ತು. ಮೇನ್ ದೇವ್ರ ನೋಡ್ಬೇಕು, ಅದ್ ನೋಡಿದ್ಮೇಲೆ ಎಲ್ಲ ಅನುಭವ ಎಕ್ಸ್ಪ್ರೆಸ್ ಮಾಡ್ತೀವಿ. ನಮ್ ವಿಡಿಯೋ ನೋಡಿ ಹೊಸದಾಗಿ ಇಲ್ಲಿಗೆ ಬರ್ಬೇಕು ಅಂತ ಅನ್ಸಿರೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಮಾಡಕ್ಕ ನಾವು ಕಷ್ಟ ಅನ್ಸುತ್ತೆ. ಬಂದು 14 ಕಿಲೋಮೀಟರ್ ನಡೆದು ಎಲ್ಲಾ ಲಿಂಗಗಳ ದರ್ಶನ ಮಾಡಿ ಹೋಗಿ ನಂತರ ನಿಮ್ಮ ಅನುಭವ ಏನಂತ ನಿಮ್ಗೆ ಗೊತ್ತಾಗುತ್ತೆ. ಮನೇಲಿ ನಮ್ ಶಂಕರ ಅವರು ವಾಕ್ ಮಾಡಿ ಮಾಡಿ ಸುಸ್ತಾಗಿ ಸ್ವರ್ಗಾಗ್ಬಿಟ್ಟವ್ರೆ. ತೇಜಸ್ವಿನಿ ಅವರೇ ಏನ್ ಹೇಳ್ತೀರಾ ನಿಮ್ಮ ಅನುಭವ? 14 ಕಿಲೋಮೀಟರ್ ನಡೆದ್ರಿ, ಏನ್ ಹೇಳ್ತೀರಿ? ದೂರ 14 ಕಿಲೋಮೀಟರ್ ರೋಡಲ್ಲಿ ಬರೀ ಕಾಲಲ್ಲಿ ತುಂಬಾ ಕಷ್ಟ ಆಗುತ್ತೆ ಅಲ್ವಾ? 20 ಕಿಲೋಮೀಟರ್ ನಡೆದಾಗ. ಹೌದು. ಇಷ್ಟೊಂದು ಫೀಡ್ಬ್ಯಾಕ್ ಕೊಟ್ಟಿರುವಂತ ನಮ್ಮ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಮತ್ತು ನಮ್ಮ ಫ್ರೆಂಡ್ಸ್ಗಳಿಗೆ ಶುಭ ಕೋರುತ್ತಾ ಇವಾಗ ನಾವು ದರ್ಶನ ಮಾಡಕ್ ಹೋಗ್ತಾ ಇದ್ದೀವಿ. ನೋಡೋಣ ನಮ್ಮ ಒಳಗಡೆ ಮೊಬೈಲ್ ಅಲ್ಲ ಇದೆಯಾ ಇಲ್ವಾ ಅಂತ. ಈ ಜನರು ಮೊಬೈಲ್ ಏನಾರು ಅಲ್ಲ ಇತ್ತು ಅಂತಂದ್ರೆ ಒಂದು ಪಿಕ್ ಆಗ್ತೀನಿ ಬಂದ್ರೆ ವಿಡಿಯೋ ಹೇಗಿದೆ ಅಂತ. ಅಂತೂ ಸತತ ಪ್ರಯತ್ನದಿಂದ ನಾವೀಗ ಒಂದು ದೇವಸ್ಥಾನದ ಗೋಪುರದ ಒಳಗೆ ನುಗ್ಬಿಟ್ಟಿದ್ದೀವಿ. ಯಪ್ಪ, ಅಷ್ಟು ದೂರ ವಾಕ್ ಮಾಡಿ 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 ನಮ್ಗೆ ಅಷ್ಟು ಸುಸ್ತಾಗಿಲ್ಲ. ಈ ಕ್ಯೂವಲ್ಲಿ ನಿಂತ್ಕೊಬೇಕಲ್ಲ, ಅದೇ ಒಂದು ದೊಡ್ಡ ಸಾಹಸ ಆಗ್ತಿರೋದು ನನಗೆ. ಯಪ್ಪ, ಒಂಚೂರು ಕೂತ್ಕೊಳ್ಳೋಕೆ ಹಿಂಗೆ ಜಾಗ ಸಿಕ್ಕಿದ್ರು ಸಾಕು, ಹಿಂಗೆ ಬಂದು ಕೂತ್ಕೊಬಿಡ್ತೀವಿ ಹಿಂಗೆ ಅಲ್ಲ ಬ್ರಾ? ಕಾಲು ತಡೆಯಕ್ಕಾಯ್ತಿಲ್ಲ, ಏನ್ ಮಾಡೋದು? ನಾವು ಕುತ್ಕೊಂಡಾಗ್ಲೇ ಮೂವ್ ಆಗುತ್ತೆ. ಹೌದು. ಫೈನಲಿ ದೇವ್ರ ದರ್ಶನ ಆಯಿತು. ಅರುಣಾಚಲೇಶ್ವರ ಅವರು ಏನು ಹೇಳಕ್ಕೆ ಇಷ್ಟಪಡ್ತೀರಾ? 2 ಸೆಕೆಂಡ್ ಚೆನ್ನಾಗಾಯಿತು. ಆರಾಮಾಗಿತ್ತು. ಎಷ್ಟೇ ಕಾಲು ನೋವಿತ್ತು, ಮೈಕೈ ನೋವಿತ್ತು, 1-2 ಸೆಕೆಂಡು ನಮಗೆ ಕಾಣಿಸ್ತಾ ಇಲ್ಲ. ಮತ್ತೆ ಸ್ಟಾರ್ಟ್ ಆಗೋಯ್ತು ನೋವು. ನೋಡೋಣ, ಇವಾಗ ಎಕ್ಸಿಟ್ ಹೋಗ್ತಾ ಇದ್ದೀವಿ. ಎಕ್ಸಿಟ್ ಹೋಗಿ ಊಟ ಗೀಟ ಮಾಡ್ಕೊಂಡು ಬ್ಯಾಕ್ ಟು ಬೆಂಗಳೂರು.